ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನನ್ನ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಒಂದೇ ಥರದ ಬುದ್ಧಿವಂತಿಕೆ, ಒಂದೇ ಥರದ ಶಿಕ್ಷಣ ಮತ್ತು ಒಂದೇ ರೀತಿಯ ವಾತಾವರಣದಲ್ಲಿ ಬೆಳೆದ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಾ ಹೋಗುತ್ತೆ, ಅಪ್ರತಿಮ ಯಶಸ್ಸು ಗಳಿಸುತ್ತಾ ಹೋದರೆ ಇನ್ನೊಬ್ಬ ವ್ಯಕ್ತಿ ಮಾತ್ರ ಜೀವನ ಪರ್ಯಂತ ಕೇವಲ ಬಡತನ ಮತ್ತು ಸೋಲಿನಲ್ಲೇ ಯಾಕೆ ಮುಳುಗಿರ್ತಾನೆ. ನಿಮ್ಮ ಮತ್ತು ಜಗತ್ತಿನ ಅತ್ಯಂತ ಯಶಸ್ವಿ ವ್ಯಕ್ತಿಯ ನಡುವೆ ಇರುವ ಆ ಒಂದು ಸೂಪರ್ ಪವರ್ ವ್ಯತ್ಯಾಸವಾದರೂ ಏನು? ಬುದ್ಧಿವಂತಿಕೆಯೇ? ಖಂಡಿತ ಇಲ್ಲ. ಅದೃಷ್ಟವೇ? ಅದೂ ಅಲ್ಲ. ಹಾಗಾದರೆ ಜಗತ್ತನ್ನು ಆಳುವ ಆ ಅಲ್ಟಿಮೇಟ್ ರಹಸ್ಯ ಯಾವುದು ಗೊತ್ತಾ? ಅದೇ ಪರ್ಸನಲ್ ಪವರ್ ಅಥವಾ ವೈಯಕ್ತಿಕ ಸಾಮರ್ಥ್ಯ. ನಿಮ್ಮ ಮನಸ್ಸನ್ನು ನಿಮ್ಮ ನಿಯಂತ್ರಣಕ್ಕೆ ತಂದುಕೊಂಡು ಅಂದುಕೊಂಡಿದ್ದನ್ನು ಸಾಧಿಸುವ ಆ ರಹಸ್ಯವನ್ನು ತಿಳಿಯಲು ನೀವು ಸಿದ್ಧರಿದ್ದೀರಾ? ಹಾಗಾದರೆ ಈ ಬುಕ್ ಸಮರಿ ನಿಮಗಾಗಿ ಮಾತ್ರ. ಇವತ್ತು ನಾವು ಜಗತ್ತಿನ ನಂಬರ್ 1 ಲೈಫ್ ಕೋಚ್ ಟೋನಿ ರಾಬಿನ್ಸ್ ಅವರ ಅತ್ಯಂತ ಶಕ್ತಿಶಾಲಿ ಪುಸ್ತಕ ಅನ್ಲಿಮಿಟೆಡ್ ಪವರ್ನ ಸಂಪೂರ್ಣ ಸಾರಾಂಶವನ್ನು ಈ ಅತ್ಯಂತ ಆಳವಾಗಿ ಕಥೆಗಳ ಮೂಲಕ ಕಲಿಯಲಿದ್ದೇವೆ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮ್ಮ ಆಲೋಚನಾ ಶೈಲಿ ಸಂಪೂರ್ಣವಾಗಿ ಬದಲಾಗುತ್ತೆ. ನಿಮ್ಮೊಳಗೆ ಒಂದು ಹೊಸ ಶಕ್ತಿಯ ಸಂಚಲನ ಆಗುತ್ತೆ. ಮುಂದೆ ಹೋಗುವ ಮುನ್ನ ಇಂತಹದ್ದೇ ಅದ್ಭುತ ಜೀವನ ಪರಿವರ್ತನೆ ಮಾಡುವಂತಹ ಪುಸ್ತಕಗಳ ಬುಕ್ ಸಮರಿಗಾಗಿ ತಪ್ಪದೇ ಕೇಳಲು ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಆಪ್ತರೊಂದಿಗೆ ಇದನ್ನು ಶೇರ್ ಮಾಡಿ ಮತ್ತು ಕೊನೆಯಲ್ಲಿ ನಿಮ್ಮ ನೆಚ್ಚಿನ ಲೈಫ್ ಸ್ಟೈಲನ್ನು ಕಮೆಂಟ್ ಮಾಡಿ ತಿಳಿಸಿ. ಆ ಬೆಲ್ ನೋಟಿಫಿಕೇಷನ್ ಒತ್ತಲು ಮರೆಯಬೇಡಿ. ಬನ್ನಿ, ನಿಮ್ಮ ಯಶಸ್ಸಿನ ಪಯಣವನ್ನು ಈಗಲೇ ಆರಂಭಿಸೋಣ. ಚಾಪ್ಟರ್ 1, ವೈಯಕ್ತಿಕ ಸಾಮರ್ಥ್ಯದ ನೈಜ ಅರ್ಥ, ದ ಕಮೋಡಿಟಿ ಆಫ್ ಕಿಡ್ಸ್. ನಾವೆಲ್ಲರೂ ಅಂದ್ಕೊಳ್ತೀವಿ ಯಶಸ್ಸು ಅನ್ನೋದು ಅದೃಷ್ಟದಿಂದ ಬರುತ್ತದೆ ಅಂತ. ಆದರೆ ಟೋನಿ ರಾಬಿನ್ಸ್ ಹೇಳ್ತಾರೆ, ಯಶಸ್ಸು ಅನ್ನೋದು ಯಾವುದೇ ಅಪಘಾತ ಅಲ್ಲ, ಆಕ್ಸಿಡೆಂಟ್ ಅಲ್ಲ, ಅದೊಂದು ವಿಜ್ಞಾನ. ಬಾಲ್ಯದಲ್ಲಿ ಅತಿಯಾದ ಬಡತನ, ಹಸಿವು ಮತ್ತು ಹತಾಶೆಯನ್ನು ಕಂಡ ಒಬ್ಬ 19 ವರ್ಷದ ಯುವಕ ಕೇವಲ 1 ವರ್ಷದಲ್ಲಿ ಕೋಟ್ಯಾಧಿಪತಿಯಾಗಲು ಹೇಗೆ ಸಾಧ್ಯ? ಹೌದು, ಇದು ಸ್ವತಃ ಲೇಖಕರೇ ಜೀವನದ ಕಥೆ. ಅವರು 400 ಚದುರ ಅಡಿಯ ಒಂದು ಸಣ್ಣ ರೂಮದ ಕ್ಯಾಲಿಫೋರ್ನಿಯಾ ಬೃಹತ್ ಅರಮನೆಯಂತಹ ಶಿಫ್ಟ್ ಆಗಲು ಕಾರಣವಾಗಿದ್ದು ಇದೇ ಪರ್ಸನಲ್ ಪವರ್. ಬೇರೇನೂ ಅಲ್ಲ, ಕಾರ್ಯರೂಪಕ್ಕೆ ತರಲು ಸಾಮರ್ಥ್ಯ, ದ ಎಬಿಲಿಟಿ ಟು ಆ್ಯಕ್ಟ್. ಜಗತ್ತಿನಲ್ಲಿ ಕನಸು ಕಾಣುವವರು ಕೋಟಿ ಜನರಿದ್ದಾರೆ, ಆದರೆ ಆ ಕನಸಿಗೆ ತಕ್ಷಣವೇ ರೆಕ್ಕೆ ಕಟ್ಟಿ ಎಷ್ಟೇ ಕಷ್ಟ ಬಂದರೂ ಕೆಲಸವನ್ನು ಆರಂಭಿಸುವ ಶಕ್ತಿ ಕೆಲವರಿಗಷ್ಟೇ ಇರುತ್ತೆ. ಯಾರು ಯಾವುದೇ ಪರಿಸ್ಥಿತಿಯಲ್ಲೂ ಹೆದರದೆ ನಿರ್ಧಾರ ತೆಗೆದುಕೊಂಡು ಕೆಲಸ ಆರಂಭಿಸುತ್ತಾರೋ ಅವರೇ ವಿನ್ನರ್ಸ್. ಇನ್ನುಳಿದವರು ಕೇವಲ ಭರವಸೆಯಲ್ಲಿ ಬದುಕಿರ್ತಾರೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಸವಾಲುಗಳು ಬರಲಿ, ಅಲೆಗಳು ಎದ್ದೇ ಹೇಳ್ತವೆ. ಆದರೆ ನೆನಪಿಡಿ, ನೀವು ಆ ಸವಾಲುಗಳಿಗೆ ಹೆದರಬಾರ್ದು. ಬದಲಿಗೆ ಆ ಸವಾಲುಗಳನ್ನು ನಿಮ್ಮ ಯಶಸ್ಸಿಗೆ ಹೇಗೆ ಬಳಸಿಕೊಳ್ಳಬೇಕು ಅಂತ ಕಲಿಬೇಕು. ಯಶಸ್ಸು ತನ್ನದೇ ಆದ ಕೆಲವು ಗುರುತುಗಳನ್ನು ಬಿಟ್ಟೋಗುತ್ತೆ. ಯಶಸ್ವಿ ವ್ಯಕ್ತಿಗಳು ಮಾಡುವ ಕೆಲಸವನ್ನೇ ನಾವು ಸೂಕ್ಷ್ಮವಾಗಿ ಗಮನಿಸಿ ಅದನ್ನೇ ನಮ್ಮ ಜೀವನದಲ್ಲೂ ಅಳವಡಿಸಿಕೊಂಡ್ರೆ ನಮಗೂ ಅದೇ ಥರದ ರಿಸಲ್ಟ್ ಸಿಗುತ್ತೆ. NLP ವಿಜ್ಞಾನದಲ್ಲಿ ಇದನ್ನು ನಾವು ಮಾಡೆಲಿಂಗ್ ಅಂತ ಕರಿತೀವಿ. ಒಮ್ಮೆ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ, ನಾನು ಕೇವಲ ಯಶಸ್ಸಿನ ಕನಸು ಕಾಣ್ತಾ ಇದ್ದೀನಾ ಅಥವಾ ಅದಕ್ಕಾಗಿ ಹಿಂದೆ ಆ್ಯಕ್ಷನ್ ತೆಗೆದುಕೊಳ್ತಾ ಇದ್ದೀನಾ ಅಂತ. NLP ಮತ್ತು ಮೈಂಡ್ ರೀಪ್ರೋಗ್ರಾಮಿಂಗ್, ದ ಡಿಫ್ರೆನ್ಸ್ ದಟ್ ಮೇಕ್ಸ್ ಟು ಡಿಫ್ರೆನ್ಸ್. ನಿಮ್ಮ ಮನಸ್ಸು ಒಂದು ಸೂಪರ್ ಕಂಪ್ಯೂಟರ್ ಇದ್ದಾಗೆ. ಆದರೆ ದುರಂತ ಏನಪ್ಪ ಅಂದರೆ ನಮಗದನ್ನು ಆಪ್ರೇಟ್ ಮಾಡುವ ಯೂಸರ್ ಮ್ಯಾನ್ಯಲ್ ಯಾರೂ ಕೊಟ್ಟೇ ಇಲ್ಲ. NLP ಅಂತಂದರೆ ನ್ಯೂರೋಲಿಸ್ಟಿಕ್ ಪ್ರೋಗ್ರಾಮಿಂಗ್. ನ್ಯೂರೋ ನಮ್ಮ ನರಮಂಡಲ ಅಥವಾ ಮೆದುಳು. ಲಿಂಗ್ವಿಸ್ಟಿಕ್ ನಾವು ಬಳಸುವ ಭಾಷೆ, ಮಾತು ಮತ್ತು ದೇಹ ಭಾಷೆ. ಪ್ರೋಗ್ರಾಮಿಂಗ್ ನಮ್ಮ ಮೆದುಳು ರಿಸಲ್ಟ್ ಕೊಡುವಂತೆ ಮಾಡುವ ಒಂದು ಸಿಸ್ಟಮ್. ನಾವು ನಮ್ಮ ಮೆದುಳಿಗೆ ದಿನಾಲು ಯಾವ ರೀತಿಯ ಸಿಗ್ನಲ್ ಕೊಡ್ತಾ ಇದ್ದೀವೋ ಅದು ಅದೇ ರೀತಿಯ ಭಾವನೆಯನ್ನು ಹುಟ್ಟುಹಾಕುತ್ತೆ. ಟೋನಿ ರಾಬಿನ್ಸ್ ಒಮ್ಮೆ ಆರ್ಮಿಯ ಶೂಟಿಂಗ್ ಟ್ರೈನಿಂಗ್ ಕ್ಯಾಂಪ್ಗೆ ಹೋಗಿದ್ದರು. ಅಲ್ಲಿ 30% ಜನ ಶೂಟಿಂಗ್ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾಯಿದ್ರು. ಟೋನಿ ರಾಬಿನ್ಸ್ ಅವರಿಗೆ ಗನ್ ಹಿಡಿಯಲು ಸಹ ಬರ್ತಾ ಇರಲಿಲ್ಲ. ಆದರೆ ಅವರು ಅಲ್ಲಿನ ಅತ್ಯುತ್ತಮ ಶೂಟರ್ಗಳ ಮೈಂಡ್ ಸೆಟ್ಟನ್ನು ಮಾಡೆಲಿಂಗ್ ಮಾಡಿದ್ರು. ಅವರ ನಂಬಿಕೆಗಳು, ಅವರ ದೇಹದ ಭಂಗಿ, ಅವರ ಉಸಿರಾಟದ ಶೈಲಿಯನ್ನು ಕಾಪಿ ಮಾಡಿ ಹೊಸ ಸೈನಿಕರಿಗೆ ಕೇವಲ 1.5 ದಿನದಲ್ಲಿ ಕಲಿಸಿದರು. ಆಶ್ಚರ್ಯ ಏನಪ್ಪ ಅಂತಂದರೆ ಆ ಬ್ಯಾಚ್ನಲ್ಲಿದ್ದ 100ಕ್ಕೆ 100 ಸೈನಿಕರು ಪಾಸಾದರು. ಇದೇ ಮೆದುಳಿನ ಶಕ್ತಿ. ನೀವು ಡಿಪ್ರೆಷನ್ನಲ್ಲಿದ್ದೀರಾ ಅಥವಾ ಅತ್ಯುತ್ತಮ ಉತ್ಸಾಹದಲ್ಲಿದ್ದೀರಾ ಅನ್ನೋದು ನಿಮ್ಮ ಹಣೆ ಬರಹ ಅಲ್ಲ, ಅದು ನಿಮ್ಮ ಮೈಂಡ್ ಪ್ರೋಗ್ರಾಮಿಂಗ್. ನಿಮ್ಮ ಮೆದುಳಿಗೆ ನೀವು ಕೊಡುವ ಕಮಾಂಡನ್ನು ಬದಲಾಯಿಸಿದರೆ ನಿಮ್ಮ ಇಡೀ ಜೀವನವೇ ಬದಲಾಗುತ್ತೆ. ಚಾಪ್ಟರ್ 3, ದಿ ಅಲ್ಟಿಮೇಟ್ ಸಕ್ಸಸ್ ಫಾರ್ಮುಲಾ. ಜಗತ್ತಿನ ಯಾವುದೇ ಕ್ಷೇತ್ರದಲ್ಲಿ ಸೂಪರ್ ಸಕ್ಸಸ್ ಆಗಲು
ಕೇವಲ 4 ಹಂತಗಳು ಸರಳ ಫಾರ್ಮುಲಾ ಇದೆ. ಇದನ್ನು ನೀವು ನಿಮ್ಮ ದಿನನಿತ್ಯದ ಬದುಕಿನಲ್ಲಿ ಬರೆದಿಟ್ಕೊಳ್ಬೇಕು. 1. ನಿಮ್ಮ ನಿಖರವಾದ ಗುರಿಯನ್ನು ನಿಮಗೆ ಗೊತ್ತಿರಬೇಕು. ನೋ ಯುವರ್ ಔಟ್ಕಮ್. ನಿಮಗೆ ಜೀವನದಲ್ಲಿ ಏನು ಬೇಕು ಅನ್ನೋದು ಸ್ಪಷ್ಟವಾಗಿ ಇರಬೇಕು. ಕೇವಲ ನನಗೆ ತುಂಬ ಹಣ ಬೇಕು ಅಂತಂದರೆ ಸಾಲದು. ಎಷ್ಟು ಹಣ ಬೇಕು, ಯಾವಾಗ ಹಣ ಬೇಕು, ಯಾಕೆ ಬೇಕು ಅನ್ನೋ ನಿಖರತೆ ಇರಬೇಕು. 2. ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು. ಟೇಕ್ ಆ್ಯಕ್ಷನ್. ಗುರಿ ಗೊತ್ತಾದ ತಕ್ಷಣ ಅದರ ಕಡೆಗೆ ಹೆಜ್ಜೆ ಇಡಬೇಕು. ವೈಯಕ್ತಿಕ ಸಾಮರ್ಥ್ಯವನ್ನು ಬಳಸಿ ಕೆಲಸ ಆರಂಭಿಸಬೇಕು. 3ನೇದು, ಸಂವೇದನಾಶೀಲತೆ ಇರಬೇಕು. ನೀವು ಮಾಡುತ್ತಿರುವ ಕೆಲಸ ನಿಮ್ಮನ್ನು ಗುರಿಯ ಹತ್ತಿರ ತೆಗೆದುಕೊಂಡು ಹೋಗ್ತಾ ಇದೆಯಾ ಅಥವಾ ದೂರ ಮಾಡುತ್ತಿದೆಯಾ ಅಂತ ಗಮನಿಸ್ತಾ ಇರಬೇಕು. 4ನೇದು, ಅಪ್ರೋಚ್ ಬದಲಾಯಿಸಬೇಕು. ನೀವು ಅಂದುಕೊಂಡ ರಿಸಲ್ಟ್ ಸಿಗ್ತಾ ಇದ್ದಾಗ ಸೋತ ಒಡನೆ ಕುಳಿತುಕೊಳ್ಬಾರ್ದು. ನಿಮ್ಮ ಕೆಲಸದ ಶೈಲಿಯನ್ನು ಬದಲಾಯಿಸಿ ಮತ್ತೊಮ್ಮೆ ಪ್ರಯತ್ನಿಸಬೇಕು. ಎಲ್ಲಿಯವರೆಗೂ ಅಂತಂದರೆ ನೀವು ಗೆಲ್ಲುವವರೆಗೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆ KFC ಸಂಸ್ಥೆಯ ಸ್ಥಾಪಕ ಕರ್ನಲ್ ಸ್ಯಾಂಡರ್ಸ್. 65ನೇ ವಯಸ್ಸಿನಲ್ಲಿ ಕೇವಲ $99 ಪೆನ್ಷನ್ ಪಡೆದಾಗ ಅವರು ಬೇಸರಗೊಳ್ಳಲಿಲ್ಲ. ತಮ್ಮ ಚಿಕನ್ ರೆಸಿಪಿಯನ್ನು ತೆಗೆದುಕೊಂಡು ಹೋಟೆಲ್ಗಳ ಬಾಗಿಲು ತಟ್ಟಿದರು. ಅವರು ಸೋತಿದ್ದು ಒಮ್ಮೆ ಅಲ್ಲ, 10 ಬಾರಿ ಅಲ್ಲ, ಬರೋಬ್ಬರಿ 1009 ಬಾರಿ ಅವರ ರೆಸಿಪಿಯನ್ನು ರಿಜೆಕ್ಟ್ ಮಾಡಲಾಗಿತ್ತು. ಆದರೆ ಅವರು ಪ್ರತಿ ಬಾರಿಯೂ ತಮ್ಮ ಅಪ್ರೋಚ್ ಬದಲಾಯಿಸುತ್ತಾ ಮುಂದೆ ಹೋದರು. 1010ನೇ ಬಾರಿ ಅವರಿಗೆ ಮೊದಲ ಎಸ್ ಸಿಕ್ಕಿತು. ಒಮ್ಮೆ ಯೋಚಿಸಿ, ನೀವು 1000 ಬಾರಿ ರಿಜೆಕ್ಷನ್ ಎದುರಿಸಲು ಸಿದ್ಧರಿದ್ದೀರಾ? ಯಶಸ್ಸು ಅನ್ನೋದು ಹಠ ಮಾಡುವವರಿಗೆ ಮಾತ್ರ ಒಲಿಯುತ್ತೆ. ಚಾಪ್ಟರ್ 4. ಸ್ಟೇಟ್ ಮ್ಯಾನೇಜ್ಮೆಂಟ್. ಮನಸ್ಥಿತಿಯೇ ಆಸ್ತಿ. ದ ಪವರ್ ಆಫ್ ಸ್ಟೇ. ನಿಮ್ಮ ವರ್ತನೆ ಯಾವುದರ ಮೇಲೆ ಆಧಾರಿತವಾಗಿರುತ್ತೆ ಗೊತ್ತಾ? ಆ ಕ್ಷಣದಲ್ಲಿ ನೀವು ಇರುವ ಸ್ಟೇಟ್ ಅಥವಾ ಮನಸ್ಥಿತಿಯ ಮೇಲೆ. ಕೆಲವೊಮ್ಮೆ ನಮ್ಮ ಮೂಡ್ ಚೆನ್ನಾಗಿಲ್ಲದಾಗ ಸಣ್ಣ ವಿಷಯಕ್ಕೂ ಕೋಪ ಬರುತ್ತೆ. ಮೂಡ್ ತುಂಬ ಚೆನ್ನಾಗಿದ್ದಾಗ ಯಾರಾದರೂ ತಪ್ಪು ಮಾಡಿದರೂ ನಗುನಗ್ತಾ ಕ್ಷಮಿಸ್ಬಿಡ್ತೀವಿ. ಅಂದರೆ ಮನುಷ್ಯನು ಒಳ್ಳೆಯವನೇ ಆಗಿದ್ದರೂ ಆತನ ಸ್ಟೇಟ್ ಆತನಿಂದ ತಪ್ಪು ಕೆಲಸ ಮಾಡಿಸಿಬಿಡುತ್ತೆ. ನಿಮ್ಮ ಸ್ಟೇಟನ್ನು ನಿಯಂತ್ರಿಸಲು 2 ಪ್ರಮುಖ ದಾರಿಗಳಿವೆ. 1. ಫಿಸಿಯಾಲಜಿ, ಅಂದರೆ ನಿಮ್ಮ ದೇಹದ ಭಂಗಿ. ಡಿಪ್ರೆಷನ್ನಲ್ಲಿರುವ ವ್ಯಕ್ತಿ ಯಾವಾಗಲೂ ಹೆಗಲು ಕೆಳಗೆ ಮಾಡಿ ತಲೆ ತಗ್ಗಿಸಿ ಸಣ್ಣದಾಗಿ ಉಸಿರಾಡ್ತಾ ಇರ್ತಾನೆ. ನೀವು ತಕ್ಷಣವೇ ನಿಮ್ಮ ಹೆಗಲನ್ನು ನೆಟ್ಟಗೆ ಮಾಡಿ ದೀರ್ಘವಾಗಿ ಉಸಿರಾಡಿ ಮುಖದ ಮೇಲೆ ಒಂದು ದೊಡ್ಡ ನಗು ತಂದರೆ ಕೇವಲ 2 ನಿಮಿಷದಲ್ಲಿ ನಿಮ್ಮ ಬೇಸರ ಮಾಯವಾಗಿ ಹೊಸ ಉತ್ಸಾಹ ಬರುತ್ತದೆ. 2. ಇಂಟರ್ನಲ್ ರೆಪ್ರೆಸೆಂಟೇಷನ್. ನಿಮ್ಮ ಮೆದುಳಿನಲ್ಲಿ ನೀವು ಮೂಡಿಸುವ ಚಿತ್ರಗಳು. ನಿಮ್ಮ ಸಂಗಾತಿ ತಡವಾಗಿ ಮನೆಗೆ ಬಂದಾಗ ಅವರಿಗೆ ಏನಾದರೂ ಅಪಘಾತ ಆಗಿರಬಹುದು ಅಂತ ಕಲ್ಪಿಸಿಕೊಂಡರೆ ಭಯವಾಗುತ್ತೆ. ಅದೇ ಅವರು ನನ್ನನ್ನು ನಿರ್ಲಕ್ಷಿಸಿ ಫ್ರೆಂಡ್ಸ್ ಜೊತೆ ಮಜಾ ಮಾಡ್ತಿದ್ದಾರೆ ಅಂತ ಕಲ್ಪಿಸಿಕೊಂಡ್ರೆ ಸಿಟ್ಟು ಬರುತ್ತೆ. ಅಂದರೆ ಪರಿಸ್ಥಿತಿ ಒಂದೇ ಆದರೂ ನೀವು ಮಾಡುವ ಕಲ್ಪನೆ ನಿಮ್ಮ ಮೂಡನ್ನು ಬದಲಾಯಿಸುತ್ತೆ. ನೆನಪಿಡಿ, ನಿಮ್ಮ ಲೈಫ್ನ ಕ್ವಾಲಿಟಿ ನಿಮ್ಮ ಕೈಯಲ್ಲಿದೆ. ನಿಮ್ಮ ದೇಹ ಮತ್ತು ಮನಸ್ಸನ್ನು ಹಿಂದೆ ರೀಪ್ರೋಗ್ರಾಮ್ ಮಾಡಿ. ಚಾಪ್ಟರ್ 5. ಅಪ್ರತಿಮ ಸಾಧಕನ 7 ಪ್ರಮುಖ ಗುಣಗಳು. ದ 7 ಸ್ಟೇಟ್ಸ್ ಆಫ್ ಸಕ್ಸಸ್. ಟೋನಿ ರಾಬಿನ್ಸ್ ಜಗತ್ತಿನ ಅದ್ಭುತ ಸಾಧಕರನ್ನು ಸಂಶೋಧಿಸಿದಾಗ ಅವರಲ್ಲಿ 7 ಸಾಮಾನ್ಯ ಗುಣಗಳು ಕಂಡುಬಂದವು. 1. ಪ್ಯಾಷನ್. ಅತೀವ ಹಂಬಲ ಅಥವಾ ಉತ್ಕಟ ಆಸೆ. ಜಗತ್ತಿನ ಪ್ರತಿಯೊಬ್ಬ ಮಹಾನ್ ಸಾಧಕನ ಯಶಸ್ಸಿನ ಹಿಂದೆ ಒಂದು ಪ್ರಬಲವಾದ ಇಂಧನ ಕೆಲಸ ಮಾಡ್ತಾ ಇರುತ್ತೆ. ಅದೇ ಪ್ಯಾಷನ್. ಸಾಧಕರಲ್ಲಿ ತಮ್ಮ ಕೆಲಸದ ಬಗ್ಗೆ ಕೇವಲ ಆಸಕ್ತಿಯಷ್ಟೇ ಇರೋದಿಲ್ಲ, ಬದಲಿಗೆ ಅದೊಂದು ವೆಚ್ಚದಾಯಕ ಹುಚ್ಚು ಅಮಲು ಕೂಡ ಆಗಿರುತ್ತೆ. ಈ ಉತ್ಕಟ ಆಸೆಯೇ ಅವರನ್ನು ದಿನಾಲು ಬೆಳಿಗ್ಗೆ ಬೇಗ ಎಬ್ಬಿಸುತ್ತದೆ, ರಾತ್ರಿ ತಡವಾಗಿ ಮಲಗುವಂತೆ ಮಾಡುತ್ತದೆ ಮತ್ತು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಧೃತಿಗೆಡದೆ ಮುನ್ನಡೆಯುವ ಚೈತನ್ಯವನ್ನು ನೀಡುತ್ತೆ. 2. ತಮ್ಮ ಆರೋಗ್ಯ, ಆಹಾರ ಪದ್ಧತಿ ಮತ್ತು ದಿನಚರಿಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ. ಈ ರೋಮಾಂಚಕ ಶಕ್ತಿಯೇ ಎನರ್ಜಿ ಅವರ ಯಶಸ್ಸಿನ ಪಯಣದಲ್ಲಿ ಆಯಾಸಗೊಳ್ಳದಂತೆ ಮತ್ತು ನಿರಂತರವಾಗಿ ಓಡುವಂತೆ ನೋಡಿಕೊಳ್ಳುತ್ತೆ. 6. ಬಾಂಡಿಂಗ್ ಪವರ್. ಬಾಂಡಿಂಗ್ ಪವರ್ ಅಂತಂದರೆ ಯಾವುದೇ ದೊಡ್ಡ ಯಶಸ್ಸನ್ನು ಒಬ್ಬನೇ ಸಾಧಿಸಲು ಸಾಧ್ಯವಿಲ್ಲ, ಅದಕ್ಕೆ ಜನರ ಬೆಂಬಲ ಬೇಕು. ಸಾಧಕರಲ್ಲಿ ಯಾವುದೇ ಹೊಸ ವ್ಯಕ್ತಿಯ ಜೊತೆ ತಕ್ಷಣವೇ ಉತ್ತಮ ಸಂಬಂಧ, ವಿಶ್ವಾಸ ಮತ್ತು ಆತ್ಮೀಯತೆಯನ್ನು ಬೆಳೆಸಿಕೊಳ್ಳುವ ಬಾಂಡಿಂಗ್ ಪವರ್ ಕರಗತವಾಗಿರುತ್ತೆ. ಅವರು ಜನರ ಭಾವನೆಗಳನ್ನು ಗೌರವಿಸುತ್ತಾರೆ ಮತ್ತು ಎಲ್ಲರನ್ನೂ ಒಟ್ಟಿಗೆ ಕರೆದೊಯ್ಯುವ ಕಲೆ ಹೊಂದಿರ್ತಾರೆ. ಇದೇ ಕಾರಣಕ್ಕೆ ಜಗತ್ತು ಅವರನ್ನು ನಾಯಕತ್ವವನ್ನು ಒಪ್ಪಿಕೊಳ್ಳುತ್ತದೆ. ಮಾಸ್ಟರಿ ಆಫ್ ಕಮ್ಯುನಿಕೇಷನ್. ಸಂವಹನದ ಮೇಲಿನ ಹಿಡಿತ. ಸಂವಹನ ಅಥವಾ ಕಮ್ಯುನಿಕೇಷನ್ ಎನ್ನುವುದು ಕೇವಲ ಇತರರೊಂದಿಗೆ ಮಾತನಾಡುವುದು ಅಲ್ಲ,
ಮೊದಲು ತಮಗೆ ತಾವೇ ಪಾಸಿಟಿವ್ ಆಗಿ ಪ್ರೇರೇಪಿಸಿಕೊಳ್ಳೋದು. ಸಾಧಕರು ತಮ್ಮ ಆಂತರಿಕ ಸಂವಹನದ ಮೂಲಕ ತಮ್ಮ ಮೂಡನ್ನು ಯಾವಾಗಲೂ ಉತ್ಸಾಹದಲ್ಲಿ ಇಟ್ಕೊಳ್ತಾರೆ. ಇದರ ಜೊತೆಗೆ ತಮ್ಮ ಅದ್ಭುತ ಸಂವಹನ ಕಲೆಯ ಮೂಲಕ ಇಡೀ ಜಗತ್ತನ್ನೇ ಒಪ್ಪಿಸುವ, ಜನರನ್ನು ಪ್ರೇರೇಪಿಸುವ ಮತ್ತು ತಮ್ಮ ಕಲ್ಪನೆಗಳನ್ನು ಇತರರಿಗೆ ಮನವರಿಕೆ ಮಾಡಿಕೊಳ್ಳುವಲ್ಲಿ ಅವರು ಅಪ್ರತಿಮ ಎಕ್ಸ್ಪರ್ಟ್ಸ್ ಆಗಿರ್ತಾರೆ. ಚಾಪ್ಟರ್ 6 ರೀಫ್ರೇಮಿಂಗ್, ದೃಷ್ಟಿಕೋನವನ್ನು ಬದಲಿಸಿ. ದ ಆರ್ಕಿಟೆಕ್ಚರ್ ಆಫ್ ಎಕ್ಸಲೆನ್ಸ್. ಯಾವುದೇ ಘಟನೆಗೆ ತನ್ನದೇ ಆದ ಸ್ವಂತ ಅರ್ಥ ಇರೋದಿಲ್ಲ, ಅದಕ್ಕೆ ಅರ್ಥ ಕೊಡುವವರು ನಾವು. ಈ ಪ್ರಕ್ರಿಯೆಯನ್ನು ರೀಫ್ರೇಮಿಂಗ್ ಅಂತ ಅಂತಾರೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಂತಂದರೆ ಹೋಂಡಾ ಕಾರ್ ಕಂಪನಿಯ ಸ್ಥಾಪಕ ಸುಜಿ ಹೋಂಡಾ. ಅವರು ತಾವು ಕಂಡುಹಿಡಿದ ಕ್ರಿಸ್ಟಲ್ ರಿಂಗನ್ನು ಟೊಯೋಟಾ ಕಂಪನಿಗೆ ಮಾರಲು ಹೋದಾಗ ಟೊಯೋಟಾ ಅದನ್ನು ರಿಜೆಕ್ಟ್ ಮಾಡಿತು. ಅವರು ಬೇಸರಗೊಳ್ಳಲಿಲ್ಲ. ಮತ್ತಷ್ಟು ಕರಗತ ಮಾಡಿಕೊಳ್ಳಲು 2 ವರ್ಷ ಕಾಲೇಜಿಗೆ ಹೋದರು. ಗೆಳೆಯರು, ಪ್ರೊಫೆಸರ್ಗಳು ನಕ್ಕರು. ಕೊನೆಗೆ ಟೊಯೋಟಾ ಜೊತೆ ಕಾಂಟ್ರಾಕ್ಟ್ ಸಿಕ್ಕಿತು. ಆದರೆ 2ನೇ ಮಹಾಯುದ್ಧದಲ್ಲಿ ಅವರ ಫ್ಯಾಕ್ಟರಿಯ ಮೇಲೆ 2 ಬಾರಿ ಬಾಂಬ್ ಬಿದ್ದಿತು. ಆಗಲೂ ಅವರು ಅಳಲಿಲ್ಲ. US ಆರ್ಮಿ ಎಸೆದು ಹೋಗುತ್ತಿದ್ದ ಗ್ಯಾಸ್ ಸಿಲಿಂಡರ್ ಕ್ಯಾನ್ಗಳನ್ನು ಸಂಗ್ರಹಿಸಿ ಅವುಗಳನ್ನು ಅಧ್ಯಕ್ಷ ಟ್ರೂಮನ್ ಕೊಟ್ಟ ಉಡುಗೊರೆಗಳು ಅಂತ ಕರೆದು ಫ್ಯಾಕ್ಟರಿಯನ್ನು ಮರು ನಿರ್ಮಾಣ ಮಾಡಿದರು. ತದನಂತರ ಭೂಕಂಪ ಬಂದು ಇಡೀ ಫ್ಯಾಕ್ಟರಿ ನಾಶವಾಯಿತು. ಆದರೂ ಧೃತಿಗೆಡದ ಅವರು ಕೊನೆಗೆ ಕಂಡು ಹಿಡಿದಿದ್ದ ಜಗತ್ತಿನ ಅತಿ ದೊಡ್ಡ ಮೋಟಾರ್ ಬೈಕ್ ಸಾಮ್ರಾಜ್ಯ ಹೋಂಡಾ. ಯೋಚಿಸಿ ನೋಡಿ, ನಿಮ್ಮ ಜೀವನದಲ್ಲಿ ಬರುವ ಸಣ್ಣ ಕಷ್ಟಗಳನ್ನು ನೀವು ಸೋಲು ಅಂತ ಅಂದ್ಕೊಳ್ತೀರಾ, ಇಲ್ಲವೇ? ಹೋಂಡಾ ಅವರಂತೆಯೇ ಅದನ್ನು ಹೊಸ ಅವಕಾಶದ ಚೌಕಟ್ಟಿನಲ್ಲಿ ನೋಡಿ ಗೆದ್ದು ತೋರಿಸುತ್ತೀರಾ. ಚಾಪ್ಟರ್ 2 ಬಿಲೀವ್ಸ್, ನಂಬಿಕೆ. ನಮ್ಮ ನಂಬಿಕೆಗಳೇ ನಮ್ಮ ಸಾಮರ್ಥ್ಯದ ಲಿಮಿಟೇಷನ್ಸ್ ನಿರ್ಧರಿಸುತ್ತೆ. ಜಗತ್ತನ್ನು ಗೆದ್ದ ಚಾಂಪಿಯನ್ಗಳು ನನ್ನಿಂದ ಇದು ಸಾಧ್ಯವೇ ಇಲ್ಲ ಎನ್ನುವ ನೆಗೆಟಿವ್ ಮಿತಿಯನ್ನು ತಮ್ಮ ಮನಸ್ಸಿಗೆ ಎಂದಿಗೂ ಹಾಕಿಕೊಳ್ಳೋದಿಲ್ಲ. ಎದುರಿಗೆ ಎಂತಹದೇ ಸವಾಲುಗಳು ಇದ್ದರೂ ತಮ್ಮ ಗೆಲುವಿನ ಬಗ್ಗೆ ಅವರು ಸಂಪೂರ್ಣ ಮತ್ತು ಅಚಲವಾದ ನಂಬಿಕೆ ಇರುತ್ತೆ. ಈ ಪಾಸಿಟಿವ್ ನಂಬಿಕೆಯೇ ಅವರ ಮೆದುಳಿನ ಶಕ್ತಿಯನ್ನು ಜಾಗೃತಗೊಳಿಸಿ ಅಸಾಧ್ಯವಾದದನ್ನು ಸಾಧಿಸುವಾಗಿಸಲು ದಾರಿ ಇಟ್ಕೊಡುತ್ತೆ. 3 ಸ್ಟ್ರಾಟಜಿ, ಕಾರ್ಯತಂತ್ರ. ಕೇವಲ ಉತ್ಸಾಹ ಮತ್ತು ನಂಬಿಕೆ ಇದ್ದರೆ ಸಾಲದು, ಅದಕ್ಕೆ ಸರಿಯಾದ ದಿಕ್ಕು ಬೇಕು. ಯಶಸ್ವಿ ವ್ಯಕ್ತಿಗಳು ತಮ್ಮ ಬಳಿ ಇರುವ ಸಮಯ, ಬುದ್ಧಿವಂತಿಕೆ ಮತ್ತು ಸಂಪನ್ಮೂಲಗಳನ್ನು ಅತ್ಯಂತ ಸರಿಯಾದ ಹಾದಿಯಲ್ಲಿ ಬಳಸಿಕೊಳ್ಳಲು ಒಂದು ವ್ಯವಸ್ಥಿತವಾದ ಕಾರ್ಯತಂತ್ರವನ್ನು, ಸ್ಟ್ರಾಟಜಿಯನ್ನು ರೂಪಿಸಿಕೊಳ್ತಾರೆ. ಗುರಿ ತಲುಪಲು ಇವರ ಬಳಿ ಒಂದು ಪಕ್ಕಾ ಬ್ಲೂ ಪ್ರಿಂಟ್ ಅಥವಾ ಪ್ಲಾನ್ ಇರುತ್ತೆ. ಇದು ಅವರ ಶ್ರಮವನ್ನು ವ್ಯರ್ಥವಾಗಿಸದೆ ಯಶಸ್ಸನ್ನು ಬೇಗನೆ ತಂದುಕೊಡುತ್ತೆ. 4 ಕ್ಲಾರಿಟಿ ಆಫ್ ವ್ಯಾಲ್ಯೂಸ್, ಮೌಲ್ಯಗಳ ಸ್ಪಷ್ಟತೆ. ಜೀವನದಲ್ಲಿ ನಿಜವಾಗಿಯೂ ನಮಗೆ ಯಾವುದು ಅತ್ಯಂತ ಮುಖ್ಯ, ಯಾವುದು ಸರಿ ಮತ್ತು ಯಾವುದು ತಪ್ಪು ಎನ್ನುವ ಆಳವಾದ ಮೌಲ್ಯಗಳ ಸ್ಪಷ್ಟತೆ ಸಾಧಕರಲ್ಲಿ ಇರುತ್ತೆ. ಈ ಸ್ಪಷ್ಟತೆಯೇ ಅವರ ವ್ಯಕ್ತಿತ್ವದ ದೊಡ್ಡ ಬಲ. ಅವರ ಮನಸ್ಸಿನಲ್ಲಿ ಯಾವುದೇ ರೀತಿಯ ಆಂತರಿಕ ಸಂಘರ್ಷಗಳು, ಇಂಟರ್ನಲ್ ಕಾನ್ಫ್ಲಿಕ್ಟ್ ಇರೋದಿಲ್ಲ. ಇದರಿಂದಾಗಿ ಅವರು ತೆಗೆದುಕೊಳ್ಳುವ ನಿರ್ಧಾರಗಳು ಅತ್ಯಂತ ದೃಢವಾಗಿರುತ್ತೆ ಮತ್ತು ಅವರು ತಮ್ಮ ಜೀವನದ ಉದ್ದೇಶಕ್ಕೆ ನಿಷ್ಠರಾಗಿರ್ತಾರೆ. 5 ಎನರ್ಜಿ, ದೈಹಿಕ ಮತ್ತು ಮಾನಸಿಕ ಶಕ್ತಿ. ಕೇವಲ ದೊಡ್ಡದಾಗಿ ಆಲೋಚನೆ ಮಾಡಿದರೆ ಸಾಲದು, ಅದನ್ನು ಕಾರ್ಯರೂಪಕ್ಕೆ ತರಲು ಅಪಾರವಾದ ಚೈತನ್ಯದ ಅಗತ್ಯವಿದೆ. ಅದ್ಭುತವಾದ ದೈಹಿಕ ಮತ್ತು ಮಾನಸಿಕ ಶಕ್ತಿಯೇ ಸಾಧಕರ ನಿಜವಾದ ಆಸ್ತಿ. ಅವರು ತಮ್ಮ ಆರೋಗ್ಯ. ಚಾಪ್ಟರ್ 7 ರ್ಯಾಪೋ, ವಿಶ್ವಾಸ ಗಳಿಸುವ ಅದ್ಭುತ ಕಲೆ. ಇನ್ಸ್ಟಂಟ್ ರ್ಯಾಪೋ. ಸಂವಹನದಲ್ಲಿ ರ್ಯಾಪೋ ಅಂತಂದರೆ ಪರಸ್ಪರ ನಂಬಿಕೆ ಮತ್ತು ತಕ್ಷಣದ ಸಂಪರ್ಕವನ್ನು ಏರ್ಪಡಿಸಿಕೊಳ್ಳುವುದು. ಜನರು ತಮ್ಮಂತೆಯೇ ಇರುವ ಜನರನ್ನು ಇಷ್ಟಪಡ್ತಾರೆ. ನಾವು ಯಾರಿಗಾದರೂ ಒಂದು ಪ್ರಸ್ತಾವನೆಯನ್ನು ಒಪ್ಪಿಸಬೇಕಾದ್ರೆ ಮೊದಲು ಅವರೊಂದಿಗೆ ರ್ಯಾಪೋ ಬೆಳೆಸಿಕೊಳ್ಬೇಕು. ಕೇವಲ ಮಾತುಗಳಿಂದ ರ್ಯಾಪೋ ಬೆಳೆಸಲು ಹೋದರೆ ಅದು ಕೇವಲ 7% ಮಾತ್ರ ಕೆಲಸ ಮಾಡುತ್ತೆ. ಉಳಿದಂತೆ ಅವರ ಧ್ವನಿಯ ವೇಗ, ಉಸಿರಾಟದ ಶೈಲಿ ಮತ್ತು ದೇಹದ ಭಂಗಿಯನ್ನು ನಾವು ಸೂಕ್ಷ್ಮವಾಗಿ ಮ್ಯಾಚ್ ಮತ್ತು ಮಿರರ್ ಮಾಡಿದಾಗ ಅವರ ಸಬ್ಕಾನ್ಷಿಯಸ್ ಮೈಂಡ್ಗೆ ಈ ವ್ಯಕ್ತಿ ನನ್ನ ತರಹದೇ ಇದ್ದಾನೆ ಅನ್ನೋ ಸಂದೇಶ ಹೋಗುತ್ತೆ. ಇದರಿಂದ ವ್ಯವಹಾರ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಅದ್ಭುತ ಯಶಸ್ಸು ಸಿಗುತ್ತದೆ. ನೀವು ನಿಮ್ಮ ಬಾಸ್, ನಿಮ್ಮ ಗ್ರಾಹಕರು ಅಥವಾ ನಿಮ್ಮ ಮಕ್ಕಳ ಜೊತೆ ಮಾತನಾಡಬೇಕಾದ್ರೆ ಅವರ ಜಗತ್ತನ್ನು ಪ್ರವೇಶಿಸಲು ಅವರ ಶೈಲಿಯಲ್ಲೇ ಮಾತಾಡಲು ಕಲಿಯಿರಿ. ಚಾಪ್ಟರ್ 8 ಸಬ್ ಮಾಡೆಲಿಟಿ ಆ್ಯಂಡ್ ಆ್ಯಂಕರಿಂಗ್, ನೆನಪುಗಳ ರೀಪ್ರೋಗ್ರಾಮಿಂಗ್. ದ ಆ್ಯಂಕರಿಂಗ್ ಆಫ್ ಸಕ್ಸಸ್. ನಮ್ಮ ಮೆದುಳಿನಲ್ಲಿ ನಾವು ಇಟ್ಟುಕೊಂಡಿರುವ ಹಳೆಯ ಕೆಟ್ಟ ನೆನಪುಗಳ ಗಾತ್ರ ಮತ್ತು ಬಣ್ಣವನ್ನು ಬದಲಾಯಿಸುವ ಮೂಲಕ ಆ ನೆನಪುಗಳನ್ನು ನಮಗೆ ಕೊಡುವ ನೋವನ್ನು ನಾವು ಕಮ್ಮಿ ಮಾಡಿಕೊಳ್ಳಬಹುದು.
ಒಮ್ಮೆ ಕಣ್ಣು ಮುಚ್ಚಿ ನಿಮ್ಮನ್ನು ಕಾಡುತ್ತಿರುವ ಒಂದು ಸಣ್ಣ ಸಮಸ್ಯೆಯನ್ನು ನೆನಪಿಸಿಕೊಳ್ಳಿ. ಆ ಚಿತ್ರ ನಿಮ್ಮ ಮನಸ್ಸಿನಲ್ಲಿ ದೊಡ್ಡದಾಗಿ ಬಣ್ಣದಿಂದ ಕಣ್ಣಿಗೆ ಹತ್ತಿರದಲ್ಲಿದೆಯೇ? ಈಗ ಆ ಚಿತ್ರವನ್ನು ನಿಮ್ಮ ಮನಸ್ಸಿನಲ್ಲಿಯೇ ತುಂಬ ದೂರಕ್ಕೆ ತಳ್ಳಿಬಿಡಿ. ಅದನ್ನು ಕಪ್ಪು ಬಿಳುಪು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿ ಸಣ್ಣದಾಗಿಸಿ, ಮಸುಕಾಗಿಸಿ. ಈಗ ನೋಡಿ, ಆ ಸಮಸ್ಯೆಯ ತೀವ್ರತೆ ನಿಮ್ಮ ಮನಸ್ಸಿನಿಂದ ತಕ್ಷಣ ಕಡಿಮೆ ಆಗುತ್ತೆ. ಅದೇ ರೀತಿ ಆಂಕರಿಂಗ್ ಎನ್ನುವ ಮತ್ತೊಂದು ಅದ್ಭುತ ಶಕ್ತಿ ಇದೆ. ನಾವು ತುಂಬ ಸಂತೋಷವಾಗಿ ಇದ್ದಾಗ ಅಥವಾ ಕಾನ್ಫಿಡೆಂಟ್ ಆಗಿದ್ದಾಗ ನಮ್ಮ ದೇಹದ ಒಂದು ಜಾಗವನ್ನು, ಉದಾಹರಣೆಗೆ ಹೆಬ್ಬೆರಳು ಮತ್ತು ತೋರು ಬೆರಳನ್ನು ಜೋಡಿಸುವುದು, ಗಟ್ಟಿಯಾಗಿ ಒತ್ತಿ ಹಿಡಿದರೆ ಆ ಪಾಸಿಟಿವ್ ಎನರ್ಜಿ ಅಲ್ಲಿ ಸ್ಟೋರ್ ಆಗುತ್ತೆ. ಮುಂದಿನ ಬಾರಿ ನೀವು ಯಾವುದೇ ಇಂಟರ್ವ್ಯೂ ಅಥವಾ ಸ್ಟೇಜ್ ಮೇಲೆ ಹೋಗಬೇಕಾದ್ರೆ ಅದೇ ರೀತಿ ಒತ್ತಿ ಹಿಡಿದರೆ ನಿಮ್ಮ ಹಳೆಯ ಕಾನ್ಫಿಡೆಂಟ್ ತಕ್ಷಣವೇ ಮರಳಿ ಬರುತ್ತೆ. ಜಾಹೀರಾತು ಕಂಪನಿಗಳು ಇದನ್ನೇ ಮಾಡ್ತವೆ. ತಂಪು ಪಾನೀಯ ಜಾಹೀರಾತಿನಲ್ಲಿ ದೊಡ್ಡ ಸೆಲೆಬ್ರಿಟಿಗಳು ಮಜಾ ಮಾಡುವುದನ್ನು ತೋರಿಸಿ ಕೊನೆಯಲ್ಲಿ ಬ್ರ್ಯಾಂಡ್ ಹೆಸರು ತೋರಿಸ್ತಾರೆ. ನಿಮ್ಮ ಮೆದುಳು ಆ ಮಜಾ ಮತ್ತು ಬ್ರ್ಯಾಂಡನ್ನು ಲೀಕ್ ಮಾಡಿಬಿಡುತ್ತೆ. ಇಂದಿನಿಂದ ನಿಮ್ಮ ಯಶಸ್ಸಿನ ಆಂಕರನ್ನು ನೀವೇ ಕ್ರಿಯೇಟ್ ಮಾಡಿ. ಚಾಪ್ಟರ್ 9 ಮೆಟಾ ಪ್ರೋಗ್ರಾಮ್. ಮನುಷ್ಯನ ಸ್ವಭಾವವನ್ನು ಅರಿಯುವ ಸೂತ್ರ, ದ ಫಿಲ್ಟರ್ಸ್ ಆಫ್ ಪರ್ಸೆಪ್ಷನ್. ಪ್ರತಿಯೊಬ್ಬ ವ್ಯಕ್ತಿಯ ಮೆದುಳಿನಲ್ಲೂ ಮಾಹಿತಿಯನ್ನು ಫಿಲ್ಟರ್ ಮಾಡಲು ಕೆಲವು ಸಾಫ್ಟ್ವೇರ್ಗಳು ರನ್ ಆಗ್ತಾ ಇರುತ್ತೆ. ಇವುಗಳನ್ನು ಮೆಟಾ ಪ್ರೋಗ್ರಾಮ್ಸ್ ಅಂತ ಕರೀತಾರೆ. ಇದರಲ್ಲಿ ಮುಖ್ಯವಾಗಿ 3 ವಿಧಗಳಿವೆ. 1. ಟುವರ್ಡ್ಸ್ ವರ್ಸಸ್ ಅವೇ ಫ್ರಮ್. ಕೆಲವು ಜನರು ಲಾಭದ ಕಡೆಗೆ ಆಕರ್ಷಿತರಾಗಿ ಕೆಲಸ ಮಾಡ್ತಾರೆ, ಟುವರ್ಡ್ಸ್. ಇನ್ನು ಕೆಲವು ಜನರು ನಷ್ಟ ಮತ್ತು ನೋವಿನಿಂದ ತಪ್ಪಿಸಿಕೊಳ್ಳಲು ಕೆಲಸ ಮಾಡ್ತಾರೆ, ಅವೇ ಫ್ರಮ್. ನಿಮ್ಮ ಮಗನಿಗೆ ಓದಲು ಹೇಳುವಾಗ, ಓದಿದರೆ ದೊಡ್ಡ ಅಧಿಕಾರಿ ಆಗಬಹುದು ಅಂದರೆ ಆತ ಕೇಳದಿದ್ದರೆ, ಓದದೇ ಇದ್ದರೆ ನೀನು ಲೈಫಲ್ಲಿ ಭಿಕ್ಷೆ ಬೇಡಬೇಕಾಗುತ್ತೆ ಅಂತ ಹೇಳಿ ನೋಡಿ. ಆತ ತಕ್ಷಣ ಓಡಲು ಶುರು ಮಾಡ್ತಾನೆ, ಯಾಕಂದರೆ ಆತನ ಸಾಫ್ಟ್ವೇರ್ ಅವೇ ಫ್ರಮ್ ಆಗಿರುತ್ತೆ. ಕೆಲವು ಜನರಿಗೆ ತಾವು ಮಾಡಿದ ಕೆಲಸ ಸರಿ ಇದೆಯೋ ಇಲ್ಲವೋ ಅಂತ ತಿಳಿಯಲು ತಮ್ಮ ಒಳಗಿನ ತೃಪ್ತಿ ಸಾಕು. ಇನ್ನು ಕೆಲವರಿಗೆ ಬೇರೆಯವರು ಹೊಗಳಿದರೆ ಮಾತ್ರ ತೃಪ್ತಿ ಸಿಗುತ್ತೆ. ಮ್ಯಾಚಸ್ ವರ್ಸಸ್ ಮಿಸ್ ಮ್ಯಾಚಸ್. ಕೆಲವು ಜನರು ಯಾವುದೇ ಹೊಸ ವಿಷಯದಲ್ಲೂ ಮೊದಲು ಹೋಲಿಕೆ ಮತ್ತು ಸಾಮ್ಯತೆಯನ್ನು ಹುಡುಕ್ತಾರೆ, ಮ್ಯಾಚರ್ಸ್. ಇನ್ನು ಕೆಲವರು ಹಠಾತ್ತನೆ ಅದರಲ್ಲಿರುವ ತಪ್ಪು ಮತ್ತು ವ್ಯತ್ಯಾಸಗಳನ್ನೇ ಹುಡುಕ್ತಾರೆ, ಮಿಸ್ ಮ್ಯಾಚರ್ಸ್. ನಿಮ್ಮ ಸುತ್ತಮುತ್ತಲಿರುವ ಜನರ ಮೆಟಾ ಪ್ರೋಗ್ರಾಮ್ ಯಾವುದು ಅಂತ ತಿಳಿದುಕೊಂಡರೆ ನೀವು ಅವರನ್ನು ಅತ್ಯಂತ ಸುಲಭವಾಗಿ ಒಪ್ಪಿಸಬಹುದು ಮತ್ತು ಪ್ರೇರೇಪಿಸಬಹುದು. ಚಾಪ್ಟರ್ 10 12 ಹಂತಗಳ ಅಪ್ರತಿಮ ಗುರಿ ಸಾಧಿಸಿಯ ಬ್ಲೂ ಪ್ರಿಂಟ್, ದ 12 ಸ್ಟೆಪ್ಸ್ ಟು ಡೆಸ್ಟಿನಿ. ನಿಮ್ಮ ಮನಸ್ಸೆಂಬ ಕಂಪ್ಯೂಟರಿಗೆ ನೀವು ಸ್ಪಷ್ಟವಾದ ಪ್ರೋಗ್ರಾಮಿಂಗ್ ಕೊಡದೇ ಇದ್ದರೆ ಜಗತ್ತಿನ ಬೇರೆ ಯಾರೋ ಬಂದು ತಮಗೆ ಬೇಕಾದ ಕಸವನ್ನು ನಿಮ್ಮ ತಲೆಯಲ್ಲಿ ತುಂಬಿ ಹೋಗ್ತಾರೆ. ಅದಕ್ಕಾಗಿ ಟೋನಿ ರಾಬಿನ್ಸ್ ಇಲ್ಲಿ 12 ಹಂತಗಳ ಅದ್ಭುತ ಗೋಲ್ ಸೆಟ್ಟಿಂಗನ್ನು ನೀಡಿದ್ದಾರೆ. 1. ನಿಮ್ಮ ಎಲ್ಲ ಕನಸುಗಳ ಒಂದು ದೊಡ್ಡ ಪಟ್ಟಿಯನ್ನು ಹಿಂದೆ ಬರೆಯಿರಿ. 2. ಆ ಗುರಿಗಳನ್ನು ತಲುಪಲು ಎಷ್ಟು ಸಮಯ ಬೇಕು, 6 ತಿಂಗಳು, 1 ವರ್ಷ, 5 ವರ್ಷ ಎಂದು ಟೈಮ್ ಲೈನ್ ಹಾಕಿ. 3. ಈ ವರ್ಷದ ಅತ್ಯಂತ ಪ್ರಮುಖವಾದ 5 ಗುರಿಗಳನ್ನು ಆರಿಸಿ. 4. ಆ 5 ಗುರಿಗಳನ್ನು ನೀವು ಯಾಕೆ ಸಾಧಿಸಲೇಬೇಕು ಅನ್ನುವ ಬಲವಾದ ಕಾರಣವನ್ನು ಬರೆಯಿರಿ. ಕಾರಣಗಳು ಎಷ್ಟು ಬಲವಾಗಿರುತ್ತವೋ ನಿಮ್ಮ ಆ್ಯಕ್ಷನ್ ಅಷ್ಟೇ ವೇಗವಾಗಿ ಇರುತ್ತೆ. 5. ನಿಮ್ಮ ಬಳಿ ಈಗಾಗಲೇ ಇರುವ ಶಕ್ತಿ ಮತ್ತು ಸಂಪನ್ಮೂಲಗಳ ಪಟ್ಟಿ ಮಾಡಿ. 6. ನಿಮ್ಮ ಜೀವನದ ಹಳೆಯ 3 ಯಶಸ್ಸಿನ ಕಥೆಗಳನ್ನು ನೆನಪಿಸಿಕೊಂಡು ಬರೆಯಿರಿ. 7. ನಿಮ್ಮ ಗುರಿಯನ್ನು ತಲುಪಲು ನೀವು ಎಂತಹ ವ್ಯಕ್ತಿಯಾಗಿ ಬದಲಾಗಬೇಕು, ಶಿಸ್ತು, ನಾಯಕತ್ವ ಅಂತ ಬರೆಯಿರಿ. 8. ನಿಮ್ಮನ್ನು ಗುರಿ ತಲುಪದಂತೆ ತಡೆಯುತ್ತಿರುವ ಆ ಮಿತಿಗಳು ಅಥವಾ ಭಯಗಳನ್ನು ಗುರುತಿಸಿ. 9. ಇಂದಿನಿಂದಲೇ ಆರಂಭಿಸಬಹುದಾದ ಒಂದು ಸಣ್ಣ ಹೆಜ್ಜೆಯ ಪ್ಲಾನ್, ಬ್ಲೂ ಪ್ರಿಂಟ್ ಸಿದ್ಧಪಡಿಸಿ. 10. ನಿಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ಯಶಸ್ವಿಯಾದ ಕನಿಷ್ಠ 3 ಮಾಡೆಲ್ ಮೆಂಟರ್ ವ್ಯಕ್ತಿಗಳನ್ನು ಆರಿಸಿ. 11. ನಿಮ್ಮ ಇಡೀ ದಿನದ ಐಡಿಯಲ್ ಲೈಫ್ ಹೇಗಿರಬೇಕು ಅಂತ ಕಲ್ಪಿಸಿಕೊಂಡು ಡೈರಿಯಲ್ಲಿ ಬರೆಯಿರಿ. 12. ನಿಮ್ಮ ಆದರ್ಶ ಪರಿಸರ ಮತ್ತು ಸುತ್ತಮುತ್ತಲಿನ ವಾತಾವರಣವನ್ನು ವಿನ್ಯಾಸಗೊಳಿಸಿ. ಫ್ರೆಂಡ್ಸ್, ಟೋನಿ ರಾಬಿನ್ಸ್ ಅವರ ಅನ್ಲಿಮಿಟೆಡ್ ಪವರ್ ಪುಸ್ತಕ ನಮಗೆ ಕಲಿಸುವ ಅಲ್ಟಿಮೇಟ್ ಪಾಠ ಏನಪ್ಪ ಅಂತಂದರೆ, ಶೇಕ್ಸ್ಪಿಯರ್ ಹೇಳಿದಂತೆ ಆ್ಯಕ್ಷನ್ ಈಸ್ ಎಲೋಕ್ವೆನ್ಸ್. ಕೇವಲ ಪಾಸಿಟಿವ್ ಆಲೋಚನೆ ಮಾಡೋದ್ರಿಂದ ಜೀವನ ಬದಲಾಗೋದಿಲ್ಲ. ಶಿಸ್ತಿನಿಂದ ಹಿಂದೆ ಕಾರ್ಯಪ್ರವೃತ್ತರಾಗೋದ್ರಿಂದ ಮಾತ್ರ ರಿಸಲ್ಟ್ ಸಿಗುತ್ತೆ. ನಿಮ್ಮ ಮೆದುಳು ನಿಮ್ಮ ನಿಯಂತ್ರಣದಲ್ಲಿದೆ. ಕಷ್ಟಗಳನ್ನು ಸವಾಲಾಗಿ ಸ್ವೀಕರಿಸಿ. ನಿಮ್ಮೊಳಗಿರುವ ಅನ್ಲಿಮಿಟೆಡ್ ಪವರನ್ನು ಹಿಂದೆ ಹೊರತೆಗಿರಿ. ನಿಮಗೆ ಈ ಬುಕ್ ಸಮ್ಮರಿ ಸಿಕ್ಕ ಅತ್ಯಂತ ಪ್ರಮುಖವಾದ ಲೈಫ್ ಲೆಸನ್ ಯಾವುದು? ಕರ್ನಲ್ ಸ್ಯಾಂಡರ್ಸ್ ಅವರ ಹಠವೋ, ಮೆದುಳಿನ ರೀಪ್ರೋಗ್ರಾಮ್ನ ಕಲೆಯೋ, ಅಲ್ಲವೇ ಆ್ಯಂಕರಿಂಗ್ ಟೆಕ್ನಿಕ್ನ? ದಯವಿಟ್ಟು ಈಗಲೇ ಕಮೆಂಟ್ ಮಾಡಿ ತಿಳಿಸಿ.
ನಿಮ್ಮ ಜೀವನವನ್ನು ಬದಲಾಯಿಸುವ ಈ ಅದ್ಭುತ ಜ್ಞಾನ ನಿಮ್ಮ ಸ್ನೇಹಿತರಿಗೂ ತಲುಪಲಿ. ಈ ವಿಡಿಯೋವನ್ನು ಹಿಂದೆ ಶೇರ್ ಮಾಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಅದ್ಭುತ ಪುಸ್ತಕದ ವಿಚಾರದೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳುತ್ತೀರಿ, ಬೆಳೆಯುತ್ತೀರಿ, ಗೆಲ್ಲುತ್ತೀರಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.